ಸಂಘ ಕಲಬುರಗಿ ಸ್ವಾಮಿ ವಿವೇಕಾನಂದವರ 163ನೇ ಜಯಂತ್ಯೋತ್ಸವದ ನಿಮಿತ್ತ ಶಾರದಾ ವಿವೇಕ್ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲನೆಯದಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಸಸಿಗೆ ನೀರೆಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುವವರು BA BCom ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ಕೀರ್ತಿಯವರು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಜ್ಞಾನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ದೇಶ ವಿದೇಶಗಳ ಸುದ್ದಿ ಬಂದ ನೀನು, ಚಿಕಾಗೋ ಭಾಷಣದ ಮೊದಲ ಭಾರತೀಯ ನೀನು. ದೇಶ ವಿದೇಶಗಳ ಸುದ್ದಿ ಬಂದ ನೀನು, ಚಿಕಾಗೋ ಭಾಷಣದ ಮೊದಲ ಭಾರತೀಯ ನೀನು. ನಮ್ಮ ಸಂಸ್ಕೃತಿ ವಿಶ್ವಕ್ಕೆ ಸಾರಿ. ಯುವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘ ಇವರು ಇವತ್ತಿನ ದಿನ ನಮ್ಮ ಮಹಾವಿದ್ಯಾಲಯದ ಏನಂತಂದರೆ ಸ್ವಾಮಿ ವಿವೇಕಾನಂದ ಅವರ ಜಯಂತ್ಯೋತ್ಸವ ನಿಮಿತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಬರಬೇಕಾಗಿತ್ತು. ಆಮೇಲೆ ನೀಲಕಂಠರಾವ್ ಮುಲ್ಗೆ ಸರ್ ಅವರು ಬರಬೇಕಾಗಿತ್ತು. ಆದರೂ ಕೂಡ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಇವತ್ತು ನಾನು ಅಂತಂದರೆ ಸ್ಮರಿಸ್ತಾ ಇದ್ದೀನಿ. ಈ ಒಂದು ವೇದಿಕೆ ಮೇಲೆ ಆಸೀನರಾದಂತಹ ಡಾಕ್ಟರ್ ಶಿವಲಿಂಗ್ ಹಳಿಮನಿ ಸರ್ ಅವರೇ ಹಾಗೂ ಡಾಕ್ಟರ್ ದತ್ತು H ಬಾಸ್ಗಿ ಸರ್ ಅವರೇ ಹಾಗೂ ಇನ್ನೊಬ್ಬ ಸಹೋದರರಾದಂಥ ದೇವೇಂದ್ರ ಸರ್ ಅವರೇ, ಎಲ್ಲ ನನ್ನ ಉಪನ್ಯಾಸಕ ವೃಂದದವರೇ ಹಾಗೂ SK ನ್ಯೂಸ್ ಸರ್ ಅವರೇ, ಇನ್ನುಳಿದ ಎಲ್ಲರೂ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿನಿಯರೇ. ಇದುವರೆಗೆ ದತ್ತು ಸರ್ ಅವರು ಕೂಡ ಮಾತಾಡಿದ್ರು, ಶಿವಲಿಂಗ್ ಹಳಿಮನಿ ಸರ್ ಅವರು ಕೂಡ ಏನಂತಂದರೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ರು. ಈಗ ನಾನು ಕೂಡ ಮಾತಾಡ್ತೀನಿ, ಜಾಸ್ತಿ ಮಾತಾಡೋಂಗಿಲ್ಲ, ಸಮಯದ ಅಭಾವ. ಯಾಕಂದರೆ ಸ್ವಾಮಿ ವಿವೇಕಾನಂದ ಅವರ ಜಯಂತಿ ಈಗಾಗಲೇ ನಾವು ನಮ್ಮ ಕಾಲೇಜಿನಲ್ಲಿ ಮಾಡಿದ್ವಿ. ಈ ಒಂದು ಸ್ವಾಮಿ ವಿವೇಕಾನಂದರ ದಿವ್ಯ ಒಂದು ಚರಿತ್ರೆ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾನು ಜಾಸ್ತಿ ಮಾತಾಡಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ವಾಮಿ ವಿವೇಕಾನಂದ ಅವರು ನಮ್ಮ ಯುವ ಜನಾಂಗಕ್ಕಾಗಿ, ಯುವ ಜನತೆಗಾಗಿ, ಸ್ಪೆಷಲಿ ವಿದ್ಯಾರ್ಥಿಗಳಿಗೋಸ್ಕರ ಅಂತಂದರೆ ಸಾಕಷ್ಟು ತಮ್ಮ ನುಡಿಮುತ್ತುಗಳನ್ನ, ಒಳ್ಳೆಯ ಮಾತುಗಳನ್ನ ಆಡಿದಾರ. ಅವು ಬರೀ ಹೇಳಿದಾರ ಅಂಥೇಳಿ ನಾವು ಪಾಠವನ್ನು ಕೇಳೋದಾಗಿರ್ಬೋದು, ಪುಸ್ತಕನ ಓದ್ಕೊಂಡೇನಂತಂದರೆ ಸುಮ್ಮನೆ ಇರೋದಲ್ಲ. ಅವ್ರು ಹೇಳಿರುವಂಥ ಮಾತುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಒಂದು ಯುವ ಜನಾಂಗ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿದಾರಲ್ಲ, ಆ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಮಾತಿನ ಒಂದು ಆಸೆ ಏನಿದಲ್ಲ, ಆ ಆಸೆಯನ್ನು ನಾವು ಈಡೇರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾತು ಹೇಳಿದಾರೆ ಅವರು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಅವ್ರು ಬೇರೆ ಸಲಕ್ಕೆ ಹೇಳ್ರಿ ಅಂತ ಹೇಳಿಲ್ಲ, ನಿಮ್ಮ ಸಲುವಾಗಿ, ನಿಮ್ಮ ಜೀವನಕ್ಕಾಗಿ ನೀವೇನಂತಂದ್ರೆ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದಾರೆ. ಅದಕ್ಕೆ ಹೇಳ್ತಾರ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ ಹೇಳಿದಾರೆ. ಇದು ಮಾತು ನಿಮ್ಗೆ ಗೊತ್ತಿರ್ಬೋದು, ಹೌದಾ? ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿವಂತಂದ್ರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಅಟ್ಲೀಸ್ಟ್ ಬೇರೆಯವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು. ಸಹಾಯ ಮಾಡದೆ ಇದ್ರೂ ಕೂಡ ಸುಮ್ಮನೆ ಇರಬೇಕು. ಅದ್ರ ಬೇರೆಯವರಿಗೆ ಅಂತಂದ್ರೆ ಕೆಟ್ಟದ್ದನ್ನ ಯಾವತ್ತೂ ಬಯಸಬಾರ್ದು ಅಂತಕ್ಕಂಥ ಒಂದು ಕಿವಿ ಮಾತನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಈ ಒಂದು ದೀಕ್ಷಾ ಯುವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘದ ವತಿಯಿಂದ ಇವತ್ತು ನಮ್ಮ ಕಾಲೇಜಿನಲ್ಲಿ ಏನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರಲ್ಲ, ಈ ಒಂದು ಸೇವಾ ಸಂಘದ ಎಲ್ಲ ಒಂದು ಸದಸ್ಯರಿಗೆ ಏನಂತಂದರೆ ನಮ್ಮ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸರ್ ಅವರು ಹೇಳಿದ್ರು, ದತ್ತು ಬಾಸ್ಕಿ ಸರ್ ಅವರು, ನಿಮ್ಮ ಮಹಾವಿದ್ಯಾಲಯಕ್ಕೆ ಯಾವುದೇ ಒಂದು ಸಹಾಯ ಇದ್ದರೂ ಸಹಕಾರ ಇದ್ದರೂ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಮಾತಿಗೆ ನಾನು ಹಾಗೂ ನಮ್ಮ ಕಾಲೇಜು ಯಾವಾಗಲೂ ಚಿರಋಣಿಯಾಗಿರುತ್ತೆ ಸರ್ ಅಂತ ಹೇಳ್ತಾ ನಾನು ಮಾಡ್ತೀನಿ.